ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ಈಗ ಜಸ್ಟ್ ಕಾಲೇಜಿಂದ ಹೊರಟಿದ್ದೀನಿ ಬಸ್ಸಲ್ಲಿ. ಆನ್ ದ ವೇ ಹೋಗ್ತಾ ಇದ್ದೀನಿ ಆ್ಯಂಡ್ ಆನ್ ದ ವೇ ಹೋಗ್ತಾ ಹಸ್ಬೆಂಡ್ ಸಿಗ್ತಾರೆ, ಲೈಕ್ ಅವರೇ ಮನೆಗೆ ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ್ಯಂಡ್ ಇವತ್ತು ಕಾಲೇಜ್ ಬಸ್ಸಲ್ಲೇ ಹೋಗ್ತಾ ಇದ್ದೀನಿ. ದ ರೀಸನ್ ಇಸ್ ಇವತ್ತು ಎಕ್ಸಾಮ್ ಡ್ಯೂಟಿನೂ ಇರಲಿಲ್ಲ ಆ್ಯಂಡ್ ಎಕ್ಸಾಮ್ಸ್ ಕೂಡ ಇರಲಿಲ್ಲ. ಹಾಗಾಗಿ ಕಾಲೇಜ್ ಬಸ್ಸೇ ನಮಗೆ ಸಿಕ್ತು. ಸೊ ಆಟೋಲಿ ಬರೋ ಅಂಥದ್ದು ಏನಿರಲಿಲ್ಲ. ಹಾಗಾಗಿ ಕಾಲೇಜ್ ಬಸ್ಸಲ್ಲಿ ನಾರ್ಮಲ್ ರೆಗ್ಯುಲರ್ ಟೈಮ್ 4:30 ಟೈಮ್ಗೆ ನಾವು ಹೊರಟಿದ್ದೀವಿ. ಸೊ ನೋಡೋಣ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ. ಸೊ ಈಗ ಆನ್ ದ ವೇ ಹೋಗ್ತಾ ಹಸ್ಬೆಂಡ್ ಇವತ್ತು ಅವರು ಆಫೀಸಿಂದ ಹೊರಟಿದ್ದಾರೆ. ಸೊ ಮಿಡ್ಡಲ್ಲಿ ಸಿಗೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಸೊ ನೋಡೋಣ ಗೈಸ್, ಅಲ್ಲಿ ಮೀಟ್ ಆಗಿ ಸಿಗ್ತೀನಿ. ಮೀನ್ಸ್ ನಾನು ಹಸ್ಬೆಂಡ್ ಇವಾಗ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ನನಗೆ ತುಂಬ ಫೇವ್ರೆಟ್ ಆಗೋದು ಶವರ್ಮ. ಆ್ಯಂಡ್ ನಂಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕಂತ ಅನಿಸಿದಾಗ ನಂಗೆ ಫಸ್ಟ್ ಥಾಟ್ ಬರೋದು ಶವರ್ಮ ತಿನ್ನಬೇಕಂತ. ಆ್ಯಂಡ್ ಇದು ನಮ್ಮ ಮನೆ ನಿಯರ್ ಬೈ ಹತ್ರ ಇರೋವಂಥ ಸ್ಪಾಟೇ. ಆ್ಯಂಡ್ ಯಾರಿಗೆಲ್ಲ ಈ ಲೊಕ್ಯಾಲಿಟಿ ಗೊತ್ತು ಆ್ಯಂಡ್ ಗೆಸ್ ಮಾಡಿ, ಲೈಕ್ ಜಸ್ಟ್ ಕಾಮೆಂಟ್ ಹಾಕಿ ನನಗೆ ಈ ನಿಯರ್ ಬೈ ಯಾರ್ಯಾರು ಇದ್ದೀರಾ ಆ್ಯಂಡ್ ಇದು ಯಾವ ಸ್ಪಾಟ್ ಇರ್ಬೋದು, ಯಾವ ಏರಿಯಾ ಅಂತ ಜಸ್ಟ್ ಕಾಮೆಂಟ್ ಮಾಡಿ ನೋಡೋಣ. ಗೈಸ್ ಇವಾಗ ಶವರ್ಮ ತಿಂತಾ ಇದ್ದೀವಿ ಆ್ಯಂಡ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಗೈಸ್. ಇಲ್ಲಿ ಇನ್ ಪರ್ಟಿಕ್ಯುಲರ್ ಸ್ಪಾಟಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನಿಮಗೆ ಮನೆಗೆ ಹೋಗಿ ಮೀಟ್ ಆಗ್ತೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಜಸ್ಟ್ ಇವಾಗ ಮನೆ ರೀಚ್ ಆದ್ವಿ ಗೈಸ್. ಹಸ್ಬೆಂಡ್ ಮತ್ತು ನಾನು ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಈಗ ಜಸ್ಟ್ ಮನೆ ರೀಚ್ ಆಗಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ನಾವೀಗ ಒಂದು ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಪಾಪುನೂ ಕರ್ಕೊಂಡು ತುಂಬ ದಿನ ಆಯಿತು ನಾವು ಹೊರಗಡೆ ಹೋಗಿಲ್ಲ, ಅಂದರೆ ಪ್ರಾಪರಾಗಿ ಡಿನ್ನರ್ಗೆಲ್ಲ. ಸೊ ಹಾಗಾಗಿ ಇವತ್ತು ರಾತ್ರಿ ಡಿನ್ನರ್ಗೆ ಹೊರಗಡೆ ಹೋಗುವ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಪಾಪ ಮಲಗಿದ್ದ, ನಾನು ಆ್ಯಕ್ಚುಲಿ ಇವಾಗ ಎದ್ದ. ಸೊ ಅವನಿಗೆಲ್ಲ ಫ್ರೆಶ್ ಅಪ್ ಆಗಿ, ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ ಇನ್ನೂ. ಯು ಕ್ಯಾನ್ ಸಿ ಹೀಗೆ ಇದ್ದೀನಿ ನಾನು, ಕಾಲೇಜ್ ಹಠ ಇರಲ್ಲ. ಸೊ ಈಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ನಾನು ರೆಡಿಯಾಗಿ ಪಾಪಗೂ ರೆಡಿ ಮಾಡಿ, ಸೊ ಅದಾದಮೇಲೆ ಎಲ್ಲಿಗೆ ಏನು ಅಂತೆಲ್ಲ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಸಡನ್ ಪ್ಲ್ಯಾನ್ ಆಯಿತಾ, ನಮಗೆ ನಾರ್ಮಲಾಗಿ ನಾವು ಪ್ಲ್ಯಾನ್ ಮಾಡಲ್ಲ ಜಾಸ್ತಿ, ಬಿಕಾಸ್ ಇಬ್ಬರು ಬರೋದು ಲೇಟ್ ಆಗಿರುತ್ತೆ, ಇಬ್ಬರು ಸ್ಟ್ರೈನ್ ಆಗಿರ್ತೀವಿ, ಮೈಲಿದ್ರೆ ಸಾಕಪ್ಪ ಅಂತ ಅನಿಸ್ತಿರುತ್ತೆ. ಬಟ್ ಈಗ ಸದ್ಯಕ್ಕೆ ಹೊರಗಡೆ ಹೋಗೋಣ ಅಂತ ಅನಿಸ್ತು. ಹಾಗಾಗಿ ಸೊ ವಿ ಆರ್ ಗೋಯಿಂಗ್ ಔಟ್. ಎಲ್ಲಿಗೆ ಏನು ಅಂತೆಲ್ಲ ನಾನು ಆಮೇಲೆ ಹೇಳ್ತೀನಿ. ಓಕೆ, ಸೊ ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಆ್ಯಂಡ್ ಇನ್ನೂ ಟೈಮ್ ಇದೆ. ಸೊ ಡಿನ್ನರ್ಗೆ ಅಂತಂದರೆ ನಾವು ಸ್ವಲ್ಪ ಲೇಟಾಗಿ ಹೋದ್ರೂ ಆಗುತ್ತೆ, ಬಟ್ ಹಾಗೆ ಹೊರಗಡೆ ಪಾಪುನ ಸುತ್ತಾಡ್ಸ್ಕೊಂಡೆಲ್ಲ ಹೋಗೋಣ ಅಂತ ಅವ್ರ ಅಪ್ಪ ಹೇಳ್ತಾ ಇದ್ದಾರೆ. ಸೊ ನೋಡೋಣ, ಪ್ರಾಪರ್ ಪ್ಲ್ಯಾನ್ ಇಲ್ಲ ಎಲ್ಲಿ ಏನು ಅಂತ. ಸೊ ಆನ್ ದ ವೇ ಹೋಗ್ತಾ ಡಿಸೈಡ್ ಮಾಡ್ತೀವಿ ಎಲ್ಲಿಗೆ ಏನು ಅಂತ. ಸೊ ಲೆಟ್ಸ್ ಗೋ. ಹಾಯ್ ಗೈಸ್, ನಾನಿವಾಗ ರೆಡಿ ಆಗಿದ್ದೀನಿ ಗೈಸ್. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಆ್ಯಂಡ್ ಏನಿಲ್ಲ, ವೈಡ್ ಲೈಕ್ ಜೀನ್ಸ್ ಹಾಕಿದ್ದೀನಿ, ಅದಕ್ಕೊಂದು ಶಾರ್ಟ್ ಕುರ್ತಾ ಹಾಕಿದ್ದೀನಿ ಆ್ಯಂಡ್ ಒಂದು ವಾಚ್ ಆ್ಯಂಡ್ ಸಿಂಪಲ್ ಒಂದು ಕಾಂಪ್ಯಾಕ್ಟ್ ಹಾಕಿ ಒಂದು ಲಿಪ್ಸ್ಟಿಕ್ ಹಾಕಿದ್ದೀನಿ, ಒಂದು ಸ್ಟಡ್ ಅಷ್ಟೇ. ಓಕೆ, ಗುಡ್ ಟು ಗೋ. ಆ್ಯಂಡ್ ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಹೊರಡೋಣ. ಬಿಕಾಸ್ ಮಳೆ ಬರ್ತಿತ್ತು ಗೈಸ್, ಹಂಗಾಗಿ ಸ್ವಲ್ಪ ಡಿಲೇ ಆಯಿತು. ಸೊ ಆ್ಯಕ್ಚುಲಿ ಆವಾಗಲೇ ಹೊರಡಬೇಕಿತ್ತು, ಆಲ್ರೆಡಿ ಲೇಟ್ ಆಗಿದೆ, ಈಗ ಹೊರಡ್ತೀವಿ. ಆ್ಯಂಡ್ ಸೊ ಇದು ನನ್ನ ಹ್ಯಾಂಡ್ ಬ್ಯಾಗ್. ಸೊ ಈ ಹ್ಯಾಂಡ್ ಬ್ಯಾಗ್ ಬಿಕಾಸ್ ಪಾಪುದು ಏನಾದರೂ ಐಟಮ್ಸ್ ಇದ್ದೇ ಇರುತ್ತೆ, ಒಂದು ವಾಟರ್ ಬಾಟಲ್ಲು, ಒಂದು ನ್ಯಾಪ್ಕಿನ್ ಥರ ಇಟ್ಕೊಳ್ತೀನಿ, ಹಾಗಾಗಿ ಇದು ಬೇಕು. ಹ್ಯಾಂಡ್ ಬ್ಯಾಗ್ ನಾನು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ತುಂಬ ಮಿನಿಮಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಹೇಗೆ ರೆಡಿ ಆಗ್ತೀನಿ ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ ಇಷ್ಟರಲ್ಲೇ. ಆ್ಯಂಡ್ ದಿಸ್ ಇಸ್ ಮೈ, ನೋಡ್ಬೋದು ನೀವೀಗ. ಸೊ ಸೊ ಇವಾಗ ಹೊರಡೋಣ ಗೈಸ್. ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ಎಲ್ಲಿಗೆ ಅಂತ ಹೇಳ್ತೀನಿ, ಬಿಕಾಸ್ ನಮಗೂ ಏನು ಪ್ಲ್ಯಾನ್ ಇಲ್ಲ, ರ್ಯಾಂಡಮ್ ಹೋಗ್ತಾ ಪ್ಲ್ಯಾನ್ ಮಾಡ್ತೀವಿ ಎಲ್ಲಿಗೆ ಏನು ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ಫ್ರೆಂಡ್ಸ್, ನಾವೀಗ ಸ್ಪಾಟ್ ರೀಚ್ ಆದ್ವಿ. ಸೊ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿರಲಿಲ್ಲ ಎಲ್ಲಿಗೆ ಬರಬೇಕು ಅಂತ. ಸೊ ಇದು ನಮ್ಮ ಮನೆ ನಿಯರ್ ಬೈ ಆಗಿರೋದ್ರಿಂದ ಸೊ ಹತ್ತಿರ ಅಂತ ಅಂದ್ಕೊಂಡು ಇಲ್ಲಿಗೆ ಪ್ಲ್ಯಾನ್ ಮಾಡಿದ್ವಿ, ಸೋಡಾ ಫ್ಯಾಕ್ಟ್ರಿ. ಆ್ಯಂಡ್ ಇದು ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಇದು ನಮ್ಮ ಮನೆಗೆ ತುಂಬ ಹತ್ತಿರ ಗೈಸ್ ಇದು. ಬಟ್ ನಾವು ಹೋಗೋಕ್ಕೆ ಆಗಿರಲಿಲ್ಲ, ತುಂಬ ಸರಿ ಪ್ಲ್ಯಾನ್ ಮಾಡಿ ಹೋಗೋಣ ಅಂದ್ಕೊಂಡು ಏನಾದರೂ ಒಂದು ಕೆಲಸ ಬರ್ತಾಯಿತ್ತು. ಆ್ಯಂಡ್ ನಿನ್ನೆ ಸಡನ್ ಪ್ಲ್ಯಾನ್ ಆಗಿ ನಾವು ಹೋಗೋಕ್ಕಾಗಿತ್ತು. ಹೋಗೋಣ ಬಿಕಾಸ್ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಹೋಗೋಕ್ಕಾಗಿರಲಿಲ್ಲ. ಆ್ಯಂಡ್ ತುಂಬ ಜನ ಹೇಳ್ತಾಯಿದ್ರು ಚೆನ್ನಾಗಿದೆ, ಹೋಗಿ ಬನ್ನಿ ಅಂತೆಲ್ಲ. ಹಾಗಾಗಿ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡಿ ನಿನ್ನೆ ಅಟ್ ಲಾಸ್ಟ್ ಹೋದ್ವಿ. ಎಂಟ್ರೆನ್ಸ್ ಗೈಸ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಡೂ ವಿಸಿಟ್ ಪ್ಲೀಸ್.
ಸೊ ನೀವು ನೋಡ್ಬೋದು ಫ್ರೆಂಡ್ಸ್, ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನನ್ನ ಮಗ ಎಸ್ಪೆಷಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದ ಅಂದರೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸರ್ವಿಸ್ ಕೂಡ ಅಷ್ಟೇ, ಎಷ್ಟು ಪೊಲೈಟಾಗಿ ಲೈಕ್ ಆರ್ಡರ್ ತೊಗೊತಾರೆ ಆ್ಯಂಡ್ ಸರ್ವ್ ಮಾಡ್ತಾರೆ. ಅದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಎಲ್ಲ ಫುಲ್ ಕಂಪ್ಲೀಟ್ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಅಂದರೆ ಇದು ಒಕೇಶ್ನಲಿ ಬಂದು ಹೋಗೋಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಕಾಮ್ ಆಗಿತ್ತು. ಸೊ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ತುಂಬ ಒಂಥರ ಕಾಮಿಂಗ್ ಆಗಿ, ಸೂದಿಂಗ್ ಆಗಿತ್ತು ನಮಗೆ. ಆ್ಯಂಡ್ ಪ್ಲೇಸ್ ಪರ್ಟಿಕ್ಯುಲರ್ಲಿ ತುಂಬ ಇಷ್ಟ ಆಯಿತು ಗೈಸ್. ಆ್ಯಕ್ಚುಲಿ ನಿಯರ್ ಬೈ ಲೊಕ್ಯಾಲಿಟಿ. ಸೊ ಕಾಮೆಂಟ್ ಮಾಡಿ ನನಗೆ ಇದು ಎಲ್ಲಿರ್ಬೋದು ಅಂತ. ಮೆಜಾರಿಟಿ ಗೊತ್ತಿರುತ್ತೆ, ಬಟ್ ಸ್ಟಿಲ್ ನೋಡೋಣ. ಸೊ ಪ್ಲೀಸ್ ಎಲ್ಲರೂ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫುಡ್ ವೈಸ್ ಹೇಳಬೇಕಂತ ಅಂದರೆ, ಫುಡ್ ಟೇಸ್ಟ್ ವಾಸ್ ರಿಯಲಿ ಗುಡ್. ಫುಡ್ ಚೆನ್ನಾಗಿತ್ತು, ಬಟ್ ನಂಗೆ ಸ್ವಲ್ಪ ಪ್ರೈಸಿ ಅನಿಸ್ತು ಗೈಸ್. ಅದು ಬಿಟ್ಟರೆ ಒಕೇಶ್ನಲಿ ತುಂಬ ಚೆನ್ನಾಗಿದೆ, ಹೋಗ್ಬೋದು. ಆ್ಯಂಡ್ ನಿಮಗೆ ಗೊತ್ತು, ನಂಗೆ ಜಾಸ್ತಿ ಹೊರಗಡೆ ಎಲ್ಲ ಹೋಗೋಕ್ಕೆ ಇಷ್ಟಪಡಲ್ಲ ಗೈಸ್. ನನಗೆ ಫುಡ್ಡಲ್ಲೂ ಅಷ್ಟೇ, ನಾನು ಆದಷ್ಟು ಮನೆ ಊಟನೇ ಪ್ರಿಫರ್ ಮಾಡ್ತೀನಿ. ತುಂಬ ಹೆಲ್ತಿ ಕೂಡ. ಆ್ಯಂಡ್ ಹಸ್ಬೆಂಡಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಥರ ರೆಸ್ಟೋರೆಂಟ್ಸ್ಗೆ ಹೋಗಿ ಬೇರೆ ಬೇರೆ ಥರ ಫುಡ್ ಟ್ರೈ ಮಾಡೋಕ್ಕೆ. ಆ್ಯಂಡ್ ಮೇಯ್ನಾಗಿ ಪಾಪುಗೋಸ್ಕರ ಹೋದ್ವಿ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಗೈಸ್. ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಪಾಪಗೂ ಊಟ ಮಾಡಿಸಿ ಮನೆಗೆ ಹೋಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಹೇಗಿತ್ತು ಫುಡ್ ಎಲ್ಲ ಅಂತ ನಿಮ್ಗೆ ಹೇಳ್ತೀನಿ. ಬಾಯ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಜಸ್ಟ್ ಇವಾಗ ಮನೆ ರೀಚ್ ಆದ್ದೀವಿ. ಆ್ಯಂಡ್ ಟೈಮ್ ಬಂದು ಇಟ್ಸ್ ಆಲ್ಮೋಸ್ಟ್ 10 ಆಗ್ತಿದೆ, 9:50. ಈಗ ಜಸ್ಟ್ ಮನೆ ಬಂದ್ವಿ ಗೈಸ್. ಆ್ಯಂಡ್ ನೋಡಿದ್ರಲ್ಲ ನಾವು ಎಲ್ಲಿಗೆ ಹೋಗಿದ್ವಿ ಅಂತೆಲ್ಲ. ಸೊ ಆ್ಯಕ್ಚುಲಿ ನಿಯರ್ ಬೈ ಇರೋದ್ರಿಂದ, ತುಂಬ ದೂರ ಬೇಡ ಪಾಪು ಇರೋದ್ರಿಂದ ಅಂತ ಅಂದ್ಕೊಂಡು ನಾವು ನಿಯರ್ ಬೈ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಚೆನ್ನಾಗಿತ್ತು ಗೈಸ್. ಆಯಿತು ಸುಮ್ಮನಿರು. ಸೊ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ನಮಗೆ ಒಂದು ನಿಮಿಷ ಇರು ಮಗ್ನೆ. ಟು ಬಿ ಫ್ರ್ಯಾಂಕ್, ಫುಡ್ ಎಲ್ಲ ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೋಡಿದ್ರಲ್ಲ, ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮಗೆ ನಿಯರ್ ಬೈ ಆಗಿರೋದ್ರಿಂದ ಮೇನಾಗಿ ನಾವು ಅಲ್ಲಿ ಹೋಗಿದ್ದು. ಬಿಕಾಸ್ ಪಾಪು ಇದ್ದಿದ್ರಿಂದ ತುಂಬ ಲೇಟ್ ಆಗಿಬಿಡುತ್ತೆ. ಆ್ಯಂಡ್ ದೂರ ಹೋಗೋದು ಬೇಡ, ರಿಸ್ಕ್ ಬೇಡ, ಮಳೆಗೆಲ್ಲೇ ಬಂದುಬಿಟ್ರೆ ಅಂತ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಒಂದೇ ರೀಸನ್ಗೆ ನಾವು ನಿಯರ್ ಬೈ ನೋಡಿದ್ದು. ಸೊ ಸೋಡಾ ಫ್ಯಾಕ್ಟ್ರಿ, ಓಕೆ. ಫುಡ್ ಇಷ್ಟ ಆಯಿತು, ಬಟ್ ಕಾಸ್ಟ್ ವೈಸ್ ನಂಗೆ ಸ್ವಲ್ಪ ಪ್ರೈಸಿ ಅನಿಸ್ತು, ಅದೊಂದು. ಅದಾದಮೇಲೆ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ನನ್ನ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಆಟ ಆಡ್ಕೊಂಡು ಅಲ್ಲಿ ಊಟ ಮಾಡ್ದ. ಸೊ ಚೆನ್ನಾಗಿತ್ತು. ಯಾರಾದರೂ ನಿಯರ್ ಬೈ ಲೊಕ್ಯಾಲಿಟಿ ಇಲ್ಲರೂ ಹೋಗಿ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಮೇಯ್ನಾಗಿ ಆಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅದೊಂದು ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಲೈಕ್ ನಾನು ನಾರ್ಮಲ್ ಆಗಿ ಅಲ್ಲಿ ಹೋಗಿರ್ಲಿಲ್ಲ, ಬಟ್ ಇದೇ ಫಸ್ಟ್ ಅಲ್ಲಿ ಹೋಗಿದ್ದು. ಆ್ಯಂಡ್ ಚೆನ್ನಾಗಿತ್ತು. ಲೈಕ್ ಒಕೇಶ್ನಲಿ ಅವಾಗವಾಗ ಹೋಗಿ, ಲೈಕ್ ಯಾವಾಗಾದ್ರೂ ಒಂದ್ಸರಿ ಅಂತಂದ್ರೆ ನೈಸ್ ಪ್ಲೇಸ್ ಅಂತ ಹೇಳ್ಬೋದು. ಬಟ್ ಸ್ವಲ್ಪ ನನಗೆ ಪ್ರೈಸ್ ವೈಸ್ ಸ್ವಲ್ಪ ಬಿಟ್ ಕಾಸ್ಟ್ಲಿ ಅನಿಸ್ತು. ಅದೇ ಕಾಸ್ಟ್ಗೆ ಇನ್ನೂ ಬೇರೆ ಕಡೆ ತುಂಬ ಲೈಕ್ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್ ವೈಸ್ ಅಂತಾನು ಅನ್ಸುತ್ತೆ. ಬಟ್ ಫೈನ್, ಓಕೆ. ಅದೊಂದು ಎಕ್ಸ್ಪೀರಿಯನ್ಸ್ ಥರ ಆಯ್ತಲ್ಲ, ಪಾಪಕ್ಕೆ ಖುಷಿ ಆಯ್ತಲ್ಲ ಅನ್ನೋದೊಂದೇ ಖುಷಿ ನಮಗೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಹರ್ಷಿತಾ ವ್ಲಾಗ್ಸ್. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಇನ್ನೂ ಹೆಚ್ಚು 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 ಕಂಟೆಂಟ್ ನಾನು ತರ್ತೀನಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್. ಸೊ ಪಾಪನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ. ಆಲ್ಮೋಸ್ಟ್ ಅವ್ನು ಬರ್ತಾನೆ ಮಲ್ಕೊಂಡ್ಬಿಟ್ಟಿದ್ದೆ ಪಾಪ. ಟೈಮ್ ಆಗಿದೆ, ಅವ್ನು ನಿದ್ದೆ ಟೈಮ್ ಇದು, ನಂದು ಒಂದು ಇಬ್ರದ್ದು ನಿದ್ದೆ ಟೈಮು. ಸೊ ಹಾಗೆ ಬೆಳಿಗ್ಗೆ ಬೇಗ ಹೇಳ್ಬೇಕು. ಓಕೆ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಗುಡ್ ನೈಟ್, ಟೇಕ್ ಕೇರ್, ಬಾಯ್. ಬಾಯ್ ಮಾಡುವಂಗ. ಬಾಯ್.